ನಮಸ್ಕಾರ ಫ್ರೆಂಡ್ಸ್, ಈ ದಿನ ನಮ್ಮ ಈಶ್ವರ ದೇವಸ್ಥಾನದಲ್ಲಿ ದೀಪೋತ್ಸವನ ಮಾಡ್ತಾಯಿದ್ದು, ಅದು ಎಲ್ಲ ಹುಡುಗರು ಸೇರಿ. ಹಾಗಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಅಂತೇಳಿ ಬೆಳಗ್ಗೆಯಿಂದನೇ ಶುರು ಮಾಡ್ಕೊಂಡಿದ್ದು. ತೋರಣ ಕಟ್ಟೋದಾಗಿರಲಿ, ಹಾಗೆ ಅಲ್ಲಿ ಸ್ವಲ್ಪ ಸ್ವಚ್ಛತೆ ಕಾರ್ಯ ಎಲ್ಲ ಮಾಡೋಕ್ಕಿತ್ತು. ಹಾಗಾಗಿ ಎಲ್ಲ ಹುಡುಗರು ಸೇರಿಕೊಂಡು ನಾವು ಸ್ವಚ್ಛತೆ ಕಾರ್ಯ ಹಾಗೆ ತೋರಣ ಕಟ್ಟೋ ಕೆಲಸದಲ್ಲಿ ಬ್ಯುಸಿಯಾಗಿದ್ದು. ಕೆಲವು ಒಂದು ಸ್ವಲ್ಪ ಜನ ಅಂಗಡಿಗೆ ಹೋಗಿ ಸಂಜೆಗೆ ಪೂಜೆಗೆ ಏನೇನು ಐಟಮ್ ಬೇಕು ಎಲ್ಲ ತರಲಿಕ್ಕೆ ಅಂತೇಳಿ ಹೋಗಿದ್ದರು. ಸೊ ಒಂದು ದೇವಸ್ಥಾನ ಹತ್ರ ಇದ್ದ ಕಾರಣ ನಾವಲ್ಲಿ ತೋರಣ ಕಟ್ಟೋದು ಹಾಗೆ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದು. ನೋಡುತ್ತಿದ್ದಂತೆ ರಾತ್ರಿನೂ ಆಯಿತು. ಸೊ ಈಗ ಏನಂತ ಹೇಳಿದ್ರೆ, ದೇವಸ್ಥಾನದ ಏನು ದೀಪಗಳಿದಾವಲ್ಲ, ಇದಕ್ಕೆಲ್ಲ ಎಣ್ಣೆ ಹಾಕಬೇಕು, ಹಾಗೆ ಬತ್ತಿನ ಇಡಬೇಕಾಗಿತ್ತು. ಸೊ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಹುಡುಗರು ಮತ್ತೆ ಬೇಗನೆ ಬಂದಿದ್ದರು. ಸೊ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಒಂದೊಂದು ಎಣ್ಣೆ ಹಾಗೆ ಬತ್ತಿನ ಇಡ್ತಾಯಿದ್ರು. ಕೆಲವೊಬ್ಬರು ಅದಕ್ಕೆ ಎಣ್ಣೆನ ಹಾಕ್ತಾಯಿದ್ರು. ಸೊ ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇನ್ನು ದೇವಸ್ಥಾನ ಇನ್ನೂ ಓಪನ್ ಆಗಿರಲಿಲ್ಲ, ಅಂದರೆ ದೇವರ ಗುಡಿಯ ಬಾಗಿಲಿನೂ ಓಪನ್ ಆಗಿರಲಿಲ್ಲ. ಸ್ವಲ್ಪ ಹೊತ್ತಿಗೆ ದೇವರ ಗುಡಿಯ ಬಾಗಿಲು ಕೂಡ ಓಪನ್ ಆಯಿತು. ಈಗ ಭಟ್ರು ಕೂಡ ಬಂದಿದ್ದಾರೆ. ಈಗ ದೇವರಿಗೆ ಅಲಂಕಾರ ಆಗಬೇಕಿತ್ತು, ಹಾಗಾಗಿ ಭಟ್ರು ಅಲಂಕಾರಕ್ಕಾಗಿ ರೆಡಿ ಮಾಡ್ಕೊಳ್ತಾ ಇದ್ದರು. ನಾವು ಅಷ್ಟೊತ್ತಿಗೆ ಹೊರಗಡೆ ಕೆಲಸ ಎಲ್ಲ ಮುಗಿಸಿದ್ದು. ಈಗ ನಾವೇನಂತ ಹೇಳಿದ್ರೆ ಪೂಜೆಗೆ ಕಾಯುವಂಥದ್ದು. ಹಾಗೆ ಸ್ವಲ್ಪ ಸಮಯದ ನಂತರ ಜನರು ಬರ್ತಾರೆ, ಹಾಗೆ ಭಜನೆಗಳು ಸ್ಟಾರ್ಟ್ ಆಗುತ್ತೆ. ನೋಡ್ಬೋದು ನಮ್ಮ ದೇವಸ್ಥಾನದೊಳಗಿರುವಂತಹ ದೇವರು ಮಹಾದೇವ. ಸ್ವಲ್ಪ ಸಮಯದ ನಂತರ ಭಜನೆಯೂ ಆಯಿತು. ಹಾಗೆ ದೇವರು ಆರತಿ ಮಾಡಿ ನಮಗೆ ಅಲ್ಲಿ ದೀಪ ಹತ್ತಲಿಕ್ಕೆ ದೀಪನೂ ಕೊಟ್ಟರು. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಈಗ ದೀಪ ಹಚ್ಚುತ್ತಿದ್ದಾರೆ, ನೋಡ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ ದೀಪ. ಒಂದ್ಸತಿ ನೀವು ನೋಡಿ ಫುಲ್ ದೀಪ ಹಚ್ಚಿರೋದು ಹೇಗೆ ಕಾಣುತ್ತೆ ಅಂತೇಳಿ. ಅದಾದ ನಂತರ ಮಂಗಳಾರತಿ ಇರುತ್ತೆ. ಮಂಗಳಾರತಿ ಟೈಮಲ್ಲಿ ನಾವು ಪಟಾಕಿ ಎಲ್ಲ ಹೊಡಿತೀವಿ. ಸೊ ಪಟಾಕಿ ಹೊಡೆಯೋದಂತೂ ಇನ್ನೂ ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ನಾವು ಪಟಾಕಿ ಇವತ್ತು ಕೂಡ ತಂದಿದ್ದು. ಈಗೆಲ್ಲ ದೀಪ ಹಚ್ಚುತ್ತಿದ್ದಾರೆ. ದೀಪ ಹಚ್ಚಿ ಆದ ಮೇಲೆ ಮಂಗಳಾರತಿ ಸ್ಟಾರ್ಟ್ ಆಗುತ್ತೆ, ಮಹಾಮಂಗಳಾರತಿ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದ್ರ ಮಧ್ಯೆ ಭಜನೆ ಕೂಡ ಇರುತ್ತೆ. ಭಜನೆ ಆದ ಮೇಲೆ ಪ್ರಸಾದ ವಿತರಣೆ ಇರುತ್ತೆ. ಪ್ರತಿಯೊಂದನ್ನು ನೋಡಿಕೊಂಡು ಹೋಗಿ ವಿಡಿಯೋ ಸ್ಕಿಪ್ ಮಾಡಿದೆ. ಇದರಲ್ಲಿ ಪಟಾಕಿ ಹೊಡೆಯೋದಂತೂ ತುಂಬಾ ಚೆನ್ನಾಗಿತ್ತು. ಯಾಕಂತೇಳಿದ್ರೆ ತುಂಬ ಟೈಮ್ ಅದು ಕೆಟ್ಟೋಗೋದು ಮತ್ತೊಂದೆಲ್ಲ ಆಗ್ತಾಯಿತ್ತು. ಅದು ಯಾವ ಥರ ಇತ್ತು ಅಂತೇಳಿ ನೀವು ಮುಂದೆ ವಿಡಿಯೋದಲ್ಲಿ ನೋಡ್ಕೊಂಡು ಹೋಗಿ. ಈಗ ದೇವರಿಗೆ ಅಲಂಕಾರ ಕೂಡ ಆಗಿದೆ, ನೋಡ್ಬೋದು. ಮಹಾದೇವನಿಗೆ ಅಲಂಕಾರ ಆಗಿದೆ. ಹಾಗೆ ಇಲ್ಲಿ ಪಕ್ಕದಲ್ಲಿ ಸುಬ್ರಹ್ಮಣ್ಯ ಮತ್ತು ಗಣಪತಿ ಕೂಡ ಇದ್ದಾರೆ. ಎದುರುಗಡೆ ನಂದಿನೂ ಇದ್ದಾರೆ. ಹಾಗೆ ಪಕ್ಕದಲ್ಲಿ ನಾಗರ ಒಂದು ದೇವರು ಕೂಡ ಇದ್ದಾರೆ. ಹಾಗೆ ದೇವಸ್ಥಾನ ಸುತ್ತ ತುಂಬಾ ದೇವರುಗಳಿದ್ದಾರೆ. ಒಂದ್ಸತಿ ಬಂದಾಗ ತಿಂಗಳಲ್ಲಿ ಈ ದೇವಸ್ಥಾನವನ್ನು ನೋಡ್ಬೋದು. ನೋಡಿ, ಎಲ್ಲರೂ ದೀಪ ಹಚ್ತಿದ್ದಾರೆ. ಆವಾಗ ಹಿಂದೆ ತುಂಬಾ ದೀಪ ಹಚ್ಚುತ್ತಿದ್ದು ನಾವಲ್ಲಿ. ಈಗ ಸ್ವಲ್ಪ ಕಡಿಮೆ ಆಗಿದೆ. ತಕ್ಷಣಕ್ಕೆ ನಮ್ಮ ಪಟಾಕಿ ಬಾಕ್ಸ್ ಕೂಡ ಬಂತು, ಯಾಕಂದರೆ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಭಜನೆ ಆಗೋ ಟೈಮಲ್ಲಿ ನಾವು ಇದನ್ನು ಹೊಡೆಯೋಣ ಅಂತೇಳಿ ಈಗ ಹಚ್ಚುತ್ತಿದ್ವಿ. ಭಜನೆ ಅಂದರೆ ಮಹಾಮಂಗಳಾರತಿ ಟೈಮಲ್ಲಿ ನಾವು ಇನ್ನೊಂದು ಬಾಕ್ಸ್ ಪಟಾಕಿನ ತಂದಿಟ್ಟಿದ್ದು, ಅದನ್ನು ಹೊಡೆಯೋಣ ಅಂತ ಹೇಳಿ. ನೋಡಿ ಪಟಾಕಿ ಯಾವ ಥರ ಇರುತ್ತೆ, ಏನೇನಾಯಿತು ಅಂತೇಳಿ. ಆ ಕಡೆ ಹೋಗ್ತೀನಿ. ಎಂತ ಇಲ್ಲೇ ಸ್ಟಾರ್ಟ್ ಆಯ್ತಲ್ಲ, ಇದು ನಿಂತೋಯ್ತಣ್ಣ. ಬಕ್ಕೊಂಡೋಗಿ ಅದೇ ಹೇಳಿದ್ದು. ಇನ್ನು ಒಂದು ಕೆಟ್ಟೋಗಿದೆ ಮದ್ದಿದೆ ತಡೀರಿ. ಒಂದು ಲೈನ್ ಮಾತ್ರ ಆಗಿದೆ, ಹಚ್ಚಕ್ಕಿಲ್ಲ. ಹಚ್ಚಕ್ಕೆ ಬತ್ತಿ ಹುಡುಕ್ಬೇಕೀಗ. ತಡಿ, ರೆಡಿಗಡೆ ಬತ್ತಿ ಇದೆ.
ಅಗಲ ಮಾಡಿ ತೆಗಿಯೋದು. ಕೆಂಡ ಬೇರೆ ಉಂಟು ಮಾರೆ, ಕೆಂಡ ಬೇರೆ ಇದೆ. ಹಿಡ್ಕ ಇದೆ ಇರಲಿ. ಗೊತ್ತಿ ಎಲ್ಲಿದೆ? ಇಲ್ಲಿದೆ ನೋಡಿ ಬತ್ತಿ, ಎಲ್ಲಿ? ಅಲ್ಲಿದೆ. ಈಗ ಎರಡೆರಡು ಹತ್ಕೊಂತದ್ ನೋಡ, ಎರಡೆರಡು ಹೊಟ್ಟತ್ತಣ ಈಗ 10ಕ್ಕೂ. ಮಧ್ಯ ಇಡು, ಮಧ್ಯೆ ಇಡಿ ಅಣ್ಣ, ಮಧ್ಯ ಇಡು. ಕೆಂಪು ಇದು ಕಣ, ಆ ಕಡೆ ಹೋಗಿ. ಅದೇ ಬತ್ತಿ ಇಡಿ, ಎರಡೆರಡು ಹತ್ಕೊಂಡ್ಲಿ. ನೀ ಕೈಯಲ್ಲಿ ಹಿಡ್ಕ, ನಾ ವಿಡಿಯೋ ಮಾಡ್ತೀನಿ, ಹಚ್ಚಿ. ಕಂಡುಂಟಾ? ಅಲ್ಲ ಈ ಕಡೆನೆ. ಇಲ್ಲಿಗೆ ಎಲ್ಲ ಪೂಜೆ ಮುಗ್ದಿತ್ತು. ಸೊ ಈಗ ನೆಕ್ಸ್ಟು ಪ್ರಸಾದ ವಿತರಣೆ ಇತ್ತು. ನಾನು ಆ ಟೈಮಲ್ಲಿ ನಾನೇ ಬಡಿಸ್ಲಿಕ್ಕೆ ಹೋಗಿದ್ದರಿಂದ ಸೊ ಯಾವುದೇ ರೀತಿ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸೊ ಅದನ್ನೇ ಮಿಸ್ ಮಾಡಿದೆ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ಒಟ್ಟಿನಲ್ಲಿ ದೀಪ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ.